ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ನಾಳೆ ಹೇಗೂ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ಪ್ರಿಯವಾಗಿರುವಂತಹ ಹುರಿಗಡಲೆ ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ, ತುಂಬಾ ಈಸಿಯಾಗಿ ಒಂದು 10 ನಿಮಿಷಕ್ಕೆ ಮಾಡ್ಕೊಳ್ಬಹುದಾಗಿರುವಂತಹ ರೆಸಿಪಿ ಇದು. ಮೊದಲಿಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಈ ಹುರಿಗಡಲೆಯ ತಂಬಿಟ್ಟಿನಲ್ಲಿ ಎಳ್ಳು ಹಾಗೆಯೇ ಗಸಗಸೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದೆರಡನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಬಿಳಿ ಎಳ್ಳು ಸ್ವಲ್ಪ ಚಟಪಟ ಅಂದಾದಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ಬೇಕು. ಇದರ ಜೊತೆಗೆ ಒಂದು 2-3 ಸ್ಪೂನ್ ಆಗುವಷ್ಟು ಗಸಗಸೆನೂ ಸಹ ಹುರ್ಕೊಳ್ಳೋಣ. ಗಸಗಸೆ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಆದರೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಹುರಿಗಡಲೆಯ ತಂಬಿಟ್ಟಿನಲ್ಲಿ. ಇದು ಒಂದು 10 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇದಾದಮೇಲೆ ಪೂರ್ತಿ 1 ಕಪ್ ಆಗುವಷ್ಟು ಕಡಲೆ ಬೀಜನ ಅದರ ಸಿಪ್ಪೆ ಅದಾಗೆದು ಸುಲಿಯೋವರೆಗೂ ಹುರ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಒಟ್ಟಿಗೆ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಲೋ ಫ್ಲೇಮ್ನಲ್ಲಿ ಹುರಿಯೋದ್ರಿಂದ ಕಡಲೆ ಬೀಜನೂ ಗರಿಗರಿಯಾಗಿ ಟೇಸ್ಟಾಗಿ ಆಗುತ್ತೆ. ನಾವು ಒಟ್ಟಿಗೆ ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಮೇಲ್ಮೇಲೆ ಕಪ್ಪಾಗುತ್ತೆ ಮತ್ತು ಒಳಗಡೆ ಕಡಲೆ ಬೀಜ ಹುರಿದಿರೋದಿಲ್ಲ. ನಾವು ಅಕ್ಕಿ ತಂಬಿಟ್ಟು ಸಹ ಮಾಡ್ಕೊಳ್ಬಹುದು. ಅಂದರೆ ನಾವು ಅಕ್ಕಿನ ತೊಳೆದು ಒಣಗಿಸಿ ಪುಡಿ ಮಾಡಿರ್ತೀವಲ್ವ, ಆ ಅಕ್ಕಿ ಹಿಟ್ಟಿನಿಂದನೂ ಸಹ ಮಾಡ್ಬೋದು. ಕಡಲೆಯ ಬದಲಾಗಿ ಅಕ್ಕಿ ಹಿಟ್ಟನ್ನು ಹುರಿದು ಸೇಮ್ ಇದೇ ಪ್ರೊಸೀಜರ್ನಲ್ಲಿ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಹುರಿಗಡಲೆಯ ತಂಬಿಟ್ಟು ಮಾಡ್ಕೊಳ್ತಾ ಇರೋದ್ರಿಂದ 1.5 ಬೌಲ್ ಆಗುವಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಹುರಿಗಡಲೆ ಬದಲಾಗಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಅದನ್ನು ಒಂದು 10ರಿಂದ 20 ಸೆಕೆಂಡ್ಗಳ ಕಾಲ ಈ ರೀತಿ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಸೇಮ್ ಪ್ರೊಸೀಜರ್ನಲ್ಲೇ ಮಾಡ್ಕೊಳ್ಳುವಂಥದ್ದು. ಹುರಿಗಡಲೆನ ಹುರ್ಕೊಳ್ಳುವಂಥದ್ದು ಆಪ್ಷನಲ್. ಹುರಿಗಡಲೆ ಸ್ವಲ್ಪ ಮೆತ್ತಗಿದೆ ಅನ್ನೋದಾದರೆ ಒಂದು ಲೈಟಾಗಿ ಒಂದು 10ರಿಂದ 20 ಸೆಕೆಂಡ್ ಹುರ್ಕೊಂಡು ಅನಂತರ ಹಾಕ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಪುಡಿ ಆಗುತ್ತೆ, ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ. ಹಾಗಾಗಿ ಇವಾಗ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲನೂ ಸಹ ಕರಗಿಸ್ಕೊಳ್ತೀನಿ ಅಷ್ಟೇ, ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಇವಾಗ ಬೆಲ್ಲ ಸಹ ಕರಗಿದ್ದಾಗಿದೆ. ಇವಾಗ ಹುರ್ಕೊಂಡಿರುವಂತಹ ಹುರಿಗಡಲೆನ ಪೂರ್ತಿ ನುಣ್ಣಗೆ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ಬೇಕು. ಪೂರ್ತಿ ನೈಸಾಗಿರಬೇಕು. ಇವಾಗ ಹುರಿಗಡಲೆ ಸಹ ರುಬ್ಬಿದ್ದಾಗಿದೆ. ಇದನ್ನು ಒಂದು ಪ್ಯಾನ್ನಲ್ಲಿ ಹಾಕ್ಕೊಂಡು ಇದರ ಜೊತೆಗೆ ಇವಾಗ ಹುರಿದಿರುವಂತಹ ಎಲ್ಲ ಐಟಮ್ಸ್ನೂ ಹಾಕ್ಕೊಳ್ಬೇಕು. ಮೊದಲಿಗೆ ಕಡಲೆ ಬೀಜದ ಸಿಪ್ಪೆಯನ್ನು ತೆಗಿಯೋಣ. ನಾನಿಲ್ಲಿ ಸಿಪ್ಪೆಯನ್ನು ತೆಗೆದಾದ್ಮೇಲೆ ಇದರಲ್ಲಿ ಒಂದು 1/4 ಭಾಗ ಆಗುವಷ್ಟು ಪೂರ್ತಿಯಾಗಿಯೇ ಕಡಲೆ ಬೀಜನ ಹಾಕ್ಕೊಳ್ತೀನಿ. ಅದು ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಇನ್ನು ಮಿಕ್ಕಿರುವಂತಹ ಕಡಲೆ ಬೀಜನ ಪಲ್ಸ್ ಮೋಡ್ನಲ್ಲಿ ದಪ್ಪವಾಗಿಯೇ ರುಬ್ಕೊಂಡು ಹಾಕ್ಕೊಳ್ಬೇಕು. ಆನಂತರ ಹುರಿದಿರುವಂತಹ ಗಸಗಸೆ, ಬಿಳಿ ಎಳ್ಳು ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಒಣ ಕೊಬ್ಬರಿನ ಸಹ ನಾನಿಲ್ಲಿ ಸಣ್ಣಕ್ಕೆ ತುರಿದು 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಸಿಕಾಯಿ ಹಾಕ್ಕೊಳ್ಬಾರ್ದು, ಒಣ ಕೊಬ್ಬರಿನ ಹಾಕ್ಕೊಳ್ಬೇಕು. ಇದನ್ನು ನಾವು ಬೇಕಂದರೆ ಆರಾಮಾಗಿ 10ರಿಂದ 15 ದಿನ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು, ಏನೂ ಕೆಡೋದಿಲ್ಲ. ಇದು ಒಣ ಕೊಬ್ಬರಿ ಹಾಕ್ಕೊಂಡಿರೋದ್ರಿಂದ ಹಾಗೆಯೇ ಎಲ್ಲನೂ ಹುರಿದು ಸಹ ಮಾಡಿರೋದ್ರಿಂದ ಬೇಗನೆ ಕೆಡೋದಿಲ್ಲ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕರಗಿಸಿರುವಂತಹ ಬೆಲ್ಲದ ನೀರನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಳುವಂಥದ್ದು ಅಷ್ಟೇ. ಒಟ್ಟಿಗೆ ಪೂರ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಪೂರ್ತಿ ತೆಳ್ಳಗಾಗೋದ್ರೆ ಮತ್ತು ತಂಬಿಟ್ಟು ಚೆನ್ನಾಗಾಗೋದಿಲ್ಲ. ನೋಡಿ, ಇದಕ್ಕಾಗುವಷ್ಟು ಬೆಲ್ಲದ ನೀರನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಳ್ಬೇಕು. ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ. ಶಿವರಾತ್ರಿ ಹಬ್ಬಕ್ಕೆ ಕಾಮನ್ ಆಗಿ ತಂಬಿಟ್ಟನ್ನ ಮಾಡ್ತಾರೆ. ಅದರಲ್ಲಿ ಹುರಿಗಡಲೆಯ ತಂಬಿಟ್ಟು ಸಹ ಒಂದಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವ ತರಹದ ತಂಬಿಟ್ಟು ಮಾಡ್ತೀರಾ ಅಂಥೇಳಿ ಕಾಮೆಂಟ್ ಮಾಡಿ. ಹಾಗೆ ಈ ರೀತಿಯಾಗೂ ಸಹ ಒಮ್ಮೆ ಟ್ರೈ ಮಾಡಿ. ತಂಬಿಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ? ಈ ಥರ ಹಬ್ಬದ ಟೈಮ್ನಲ್ಲಿ ತಂಬಿಟ್ಟು ಆರತಿ ಮಾಡುವಂಥದ್ದು ರೂಢಿ ಇರುತ್ತೆ. ಹಾಗಾಗಿ ಈ ರೀತಿ ಹಬ್ಬದ ಟೈಮ್ನಲ್ಲಿ ಮಾಡಿ ಶಿವನಿಗೆ ಪ್ರಿಯವಾದಂತಹ ತಂಬಿಟ್ಟು ಪ್ರಸಾದವಾಗಿ ಮಾಡಿಟ್ಟು ಪೂಜೆ ಮಾಡುವಂಥದ್ದು. ಹುರಿಗಡಲೆಯ ತಂಬಿಟ್ಟು ರೆಡಿಯಾಗಿದೆ. ಇದರಲ್ಲಿ ಒಂದು 8 ತಂಬಿಟ್ಟಾಗಿದ್ದು ಇಷ್ಟು ಸೈಜ್ನಲ್ಲಿ
ನಿಮಗೆ ಬೇಕಾದರೆ ದಪ್ಪನೂ ಮಾಡಬಹುದು, ಸಣ್ಣನೂ ಮಾಡ್ಕೊಳ್ಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.